ಇದು ಹೊಸ ಹಳೆ ರುಚಿಗಳ ಸಂಗಮ, ಇದುವೇ ಸ್ವಾದ ಸಂಭ್ರಮ. Powered by Sri Lakshmi Traders, Crompton Exclusive Store, co-powered by Sri Vichaya Kitchen Waste, ಬನಶಂಕರಿ, ಬೆಂಗಳೂರು. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಹೊಸ ಜಾಗ, ಹೊಸ ರುಚಿ, ನೂರಾರು ರೆಸಿಪೀಸ್. ಸವಿಯೋಕೆ ಒಂದೇ ನಾಡಿಗೆ, ಎಂಟರ್ಟೈನ್ಮೆಂಟ್ ಅಂದ್ರೆ ಒಂದೇ ನಾಡಿಗೆ. ಇದು NKR ಕನ್ನಡ ವಾಹಿನಿ ಪ್ರೀತಿಯಿಂದ ಅರ್ಪಿಸುವ ಸ್ವಾದ ಸಂಭ್ರಮ ಕಾರ್ಯಕ್ರಮ. ಇದು ಸವಿರುಚಿಗಳ ಸಂಗಮ. ನಾನು ನಿಮ್ಮ ಮನೆಮಗಳು ಅಂಬಿಕಾ ಕೃಷ್ಣಮೂರ್ತಿ. Powered by Sri Lakshmi Traders, Crompton Exclusive Store, Jainagara, 4th Block, Bengaluru and HBR Layout. Co-powered by Sri Vichaya Kitchen Waste, ಬನಶಂಕರಿ, ಬೆಂಗಳೂರು. ವೀಕ್ಷಕರೇ, ಆಹಾರ ಪ್ರಿಯರು ಅಂತ ಹೇಳಿದ್ರೆ ಎಲ್ಲ ಭಾಗದ ಎಲ್ಲ ರೀತಿಯಾದಂಥ ಆಹಾರವನ್ನು ಸ್ವಾದಿಷ್ಟವಾಗಿ ಸೇವನೆ ಮಾಡಬೇಕು, ಎಲ್ಲ ರುಚಿಗಳನ್ನು ನೋಡಬೇಕು ಅಂತ ಹೇಳಿ ಬಹಳಷ್ಟು ಜನ ಯೋಚನೆ ಮಾಡ್ತಾ ಇರ್ತೀರಾ. ಅದು ಎಲ್ಲಿ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಸ್ವಾದ ಸಂಭ್ರಮ ಅಡುಗೆ ಮನೆಯಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿನಿತ್ಯವೂ ಕೂಡ ವಿಭಿನ್ನವಾದಂಥ ಖಾದ್ಯಗಳನ್ನು ನಮಗಾಗಿ ಹೊತ್ತು ತರುವಂಥ ಹೊಸ ಅತಿಥಿಗಳು ನಮಗೋಸ್ಕರ ಯಾವ ವಿಶೇಷ ರೆಸಿಪಿಯನ್ನು ತಂದಿದ್ದಾರೆ ಇವತ್ತು ಅಂತ ಹೇಳಿ ತಿಳ್ಕೊಳ್ಳೋಣ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತ ಸಮಯ. ಮೇಡಮ್ ಬನ್ನಿ. ಇದು ಹೊಸ ಹಳೆ ರುಚಿಗಳ ಸಂಗಮ, ಇದುವೇ. ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡ್ಬಹುದಾ? ನನ್ನ ಹೆಸರು ಪ್ರತಿಭಾ ವಿಜಯ್ ಅಂತ, ಬನಶಂಕರಿ ಇಟ್ಮಾಡುವಿಂದ ಬಂದಿದ್ದೀನಿ. ಓಕೆ, ಯಾವ ರೆಸಿಪಿಯನ್ನ ಮಾಡ್ಕೊಡ್ತಾ ಇದ್ದೀರಾ? ಇವತ್ತು ಒಂದು ಲಚ್ಚಾ ಪರಾಟ ಮತ್ತೆ ಪೀಸ್ ಮಸಾಲ ಅಂತ. ಲಚ್ಚಾ ಪರೋಟ ಮತ್ತೆ ಪೀಸ್ ಮಸಾಲವನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಮೇಡಮ್? ನೋಡೋಣ ಅಂಬಿಕಾ. ಎಸ್. ಪೀಸ್ ಮಸಾಲ ಮಾಡಲಿಕ್ಕೆ ಬೆಂದಿರೋ ಬಟಾಣಿ, ಟೊಮೆಟೊ, ಗರಂ ಮಸಾಲ, ಬಟರು ಮತ್ತು ಗಸಗಸೆ ಮತ್ತು ಗೋಡಂಬಿ ಹಾಗೆ ಹಾಕಿದ್ದೀನಿ. ಗಸಗಸೆ ಮಾತ್ರ ಹುರಿದು ನೆನೆ ಹಾಕಿದ್ದೀನಿ. ಕಸೂರಿ ಮೇಥಿ, ಹಸಿಮೆಣಸಿನ್ಕಾಯಿ, ಶುಂಠಿ ಪೇಸ್ಟು, ಕೊತ್ತಂಬರಿ, ಫ್ರೆಶ್ ಕ್ರೀಮು, ಅಚ್ಕಾರದ ಪುಡಿ, ಉಪ್ಪು, ಸೋಂಪು, ಲವಂಗ ಮತ್ತು ಏಲಕ್ಕಿ, ಜೀರಿಗೆ, ಅರಿಶಿನ, ಗೋಡಂಬಿ, ಆಮೇಲೆ ಪನ್ನೀರು. ಲಚ್ಚಾ ಪರಾಟಗೆ ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಉಪ್ಪು, ತುಪ್ಪ ಹಾಕಿ ಒಂದು 10 ನಿಮಿಷ ಕಲಸಿಟ್ರೆ ಸಾಕು. ಓಕೆ, ಯಾವ ಥರ ಶುರು ಮಾಡ್ತಾ ಇದ್ದೀರಾ? ಮೊದಲು ಒಂದು ಬಾಣಲಿ ಕೊಡಿ. ಬಾಣಲಿ ಬೇಕಾ? ಹ್ಞೂ, ಸಾಕಾಗುತ್ತಾ? ಹಾಂ, ಸಾಕಾಗತ್ತೆ. ಸ್ವಲ್ಪ ಎಣ್ಣೆ ಹಾಕಿ ನೋಡಿ. ಅಡುಗೆ ಮಾಡೋದು ಅಂತ ಹೇಳಿದ್ರೆ ನಿಜವಾಗ್ಲೂ ಎಲ್ರಿಗೂ ದೊಡ್ಡ ಕೆಲಸ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಎಷ್ಟೋ ಜನಕ್ಕೆ ಇದು ಚಿಟಿಕೆ ಒಡೆಯನಲ್ಲಿ ಆಗುತ್ತೆ, ಮತ್ತೆ ಇಷ್ಟಪಟ್ಟು ಕೂಡ ಮಾಡ್ತಾರೆ. ಮ್ಯಾಮ್, ಅಡುಗೆ ಮಾಡೋದಂದ್ರೆ ಒಂಥರ ಕಲೆ. ಅದು ಇಂಟ್ರೆಸ್ಟ್ ಇದ್ರೆ ಮಾತ್ರ ರುಚಿ ಬರುತ್ತೆ, ಇಲ್ಲ ಅಂದರೆ ಏನು ಮಾಡಿದ್ರೂ ರುಚಿ ಬರೋದಿಲ್ಲ. ಒಂದು ಸ್ಪೂನ್ ಕೊಡಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಒಂದು 2 ಸ್ಪೂನು. ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕೋಣ. ಬೆಣ್ಣೆ ಚೆನ್ನಾಗಿ ಕರಿಬೇಕು. ಬೆಣ್ಣೆ ಮುಂದೆ ಹಾಕಿ ಮಾಡ್ಬೋದು. ಬೆಣ್ಣೆ ಹಾಕಿದ್ರೆ ಸೀದ್ಕೊಂಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಬೆಣ್ಣೆ ಸೀಯೋದಿಲ್ಲ, ಅದ್ರ ಜೊತೆ ಮಿಕ್ಸ್ ಆಗುತ್ತೆ. ಇದೊಂದು ಟ್ರಿಕ್ಸ್ ನೋಡಿ. ಯಾವಾಗಲೂ ನಮಗೆ ಯಾರಾದರೂ ಒಬ್ಬರು ಹಿರಿಕರು ಬಂದಾಗ ಏನೋ ಸ್ಪೆಷಲ್ ಆಗಿರ್ತಕ್ಕಂಥ ಟಿಪ್ಸ್ ಸಿಗುತ್ತೆ. ಸೊ ಎಣ್ಣೆ ಜೊತೆ ಬೆಣ್ಣೆ ಹಾಕಿದ್ರೆ ಬೆಣ್ಣೆ ಸೀದೋಗಲ್ಲ ಬೇಗ. ಇದು ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಗೋಡಂಬಿ, ತುಂಬ ರಿಚ್ ಫುಡ್ ಇದೆ ಆ್ಯಕ್ಚುಲಿ. ಕ್ರೀಮು, ಪನ್ನೀರು ಎಲ್ಲ ಬೀಳುತ್ತಲ್ಲ. ಆ್ಯಕ್ಚುಲಿ ಒಂದೊಂದ್ಸತಿ ಇದು ಎಲ್ಲ ತಿನ್ಬೇಕಾಗತ್ತೆ. ಡಯಟ್ ಫುಡ್ ಅನ್ನೋದಕ್ಕಿಂತ ಇದು ತಿನ್ನೋದು ಅವಶ್ಯಕತೆ ಇರುತ್ತೆ. ನಾವೆಷ್ಟು ಒಳ್ಳೆ ಆಹಾರ ತಿಂತೀವಿ ಮ್ಯಾಮ್, ಅಷ್ಟು ಚೆನ್ನಾಗಿರುತ್ತೆ ನಮ್ಮ ದೇಹದಲ್ಲಾಗಿರುವಂಥ ಒಂದು ಆರ್ಗನ್ಸು, ಅಷ್ಟು ಫಂಕ್ಷನ್. ಹೌದೌದು, 100%. ಇವೆಲ್ಲ ಬೀಳಲೇಬೇಕು ನಮಗೆ. ಬೆಣ್ಣೆ, ತುಪ್ಪ ಎಲ್ಲ ಬೀಳಬೇಕು. ಈಗೆಲ್ಲ ಡಯಟು ಅಂತ ಆ್ಯಕ್ಚುಲಿ ಎಲ್ಲ ಮರ್ತೋಗ್ತಾ ಇದ್ದಾರೆ ಅಡುಗೆಗಳೆಲ್ಲ ಇವಾಗ. ಬೆಣ್ಣೆ ಮತ್ತು ತುಪ್ಪನ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ಏನಾದರೂ ಬಾಡಿನಲ್ಲಿ ಇದ್ರೆ ಅದನ್ನ ಕಡಿಮೆ ಮಾಡುವಂತ ಗುಣಗಳನ್ನು ಬೆಣ್ಣೆ ಮತ್ತು ತುಪ್ಪ ಹೊಂದಿದೆ. ಡೈಲಿ ತುಪ್ಪ ತಿನ್ಲೇಬೇಕು ಅಂತ ಹೇಳ್ತಾರೆ. 1 ಸ್ಪೂನ್ ತುಪ್ಪ ಒಂದು ಊಟದ ಜೊತೆ ಇದ್ರೆ ನಿಜವಾಗ್ಲೂ ಬಾಡಿಗೆ ನರಿಶ್ಮೆಂಟ್ ಕೊಡುತ್ತೆ. ಈಗ ಗೋಡಂಬಿ ಹಾಕೋದು. ನೆಕ್ಸ್ಟ್ ಇದು ಕೆಂಪಾಗೋ ತನಕ ಹುರಿದು ತೆಗೆದಿಟ್ಕೋಬೇಕು.
ಸಪ್ರೇಟ್ ಇಟ್ಕೊ. ಸಪ್ರೇಟ್ ಇಟ್ಕೊಳ್ಳಿ. ಅದು ಕ್ರಿಸ್ಪಿ ಇರುತ್ತೆ ಮೇಲ್ಗಡೆಯಿಂದ ಹಾಕಿದ್ರೆ, ಇಲ್ಲ ಮೆತ್ತಗಾಗ್ಬಿಡುತ್ತೆ ಗ್ರೇವಿಲಿ. ನೀವು ಸ್ಪೆಷಲ್ ಎಲ್ಲ ಮಾಡ್ತೀರಾ ಮೇಡಮ್? ನಿಮ್ಮಷ್ಟಿಲ್ಲ, ಅಯ್ಯೋ ಸಮಯ ಸಿಕ್ಕಾಗ್ಲೆಲ್ಲ ಖಂಡಿತ ಸ್ಪೆಷಲ್ ಆಗಿರೋದೇ ಟ್ರೈ ಮಾಡೋದು, ಹೊಸದಾಗಿ ಏನು ಬೆಸ್ಟ್ ಮಾಡ್ಬೋದು ಅಂತ ಹೇಳಿ. ಮತ್ತು ಇದಕ್ಕೆ 1 ಸ್ಪೂನು ಜೀರಿಗೆ, ಇದು ಸೋಂಪು, ಮತ್ತು ಸ್ವಲ್ಪ ಚಕ್ಕೆ, ಲವಂಗ, ಮತ್ತು ಇದು ಏಲಕ್ಕಿ. ಸ್ವಲ್ಪ ಸ್ಲೋ ಗ್ಯಾಸಲ್ಲಿ ಸ್ಲೋ ಮಾಡಿ. ನಿಮ್ಗೆ ಇನ್ನೊಂದು ವಿಶೇಷತೆ ಏನು ನಮ್ಮ ಸ್ವಾದ ಸಂಭ್ರಮದ್ದು ಅಂತ ಹೇಳಿದ್ರೆ, ಇದು ಶ್ರೀ ವಿಜಯ ಕಿಚನ್ ವೇರ್ಸ್ ಅವರ ಒಂದು ಸ್ಪೆಷಲ್ ಟೆಕ್ನಾಲಜಿನ ಯೂಸ್ ಮಾಡಿರ್ತಕ್ಕಂಥ ತವಾ. ಹನಿಕಮ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಸೊ ಎಷ್ಟೇ ಟೆಂಪರೇಚರ್ ಜಾಸ್ತಿ ಇದ್ರೂ ಕೂಡ ಒಂದು ಲೆವೆಲ್ ಅಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ. ಎರಡು ಸ್ಟೀಲ್ ಲೇಯರ್ ಮತ್ತೆ ಒಂದು ಅಲ್ಯೂಮಿನಿಯಂ ಲೇಯರ್ ಇದೆ, ಅದನ್ನ ಹನಿಕಮ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ತುಂಬಾ ಜನಕ್ಕೆ ಗಮನ ಆಚೆ ಈಚೆ ಹೋದಾಗ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಮ್ಯಾಮ್. ಇದು ಹಸಿಮೆಣಸಿನಕಾಯಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಖಾರಕ್ಕೆ ಸ್ವಲ್ಪ ನೀವು ಅವಾಗಲೇ ಬಾಣ್ಲಿ ಕೊಡಿ ಅಂತ ಹೇಳಿದಾಗ ಈ ಬಾಣ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರಿ ಅಲ್ವಾ? ಹೌದು, ನೋಡಕ್ ಚೆನ್ನಾಗಿರೋದ್ರ ಜೊತೆಗೆ ಖಂಡಿತವಾಗ್ಲೂ ತಗೊಂತೀವಿ ಮೇಡಮ್ ನಾವು ಕೂಡ. ಇದು ಎಸ್, ಶ್ರೀ ವಿಜಯ ಕಿಚನ್ ವೇಸ್ಗೆ ನೀವು ಕೂಡ ವಿಸಿಟ್ ಮಾಡಬೇಕು ಮೇಡಮ್ ತರ. ನೀವು ಕೂಡ ಕಿಚನ್ ವೇಸ್ ಬೇಕು ಅಂದ್ರೆ ಮೇಡಮ್ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಇದು ಕಟ್ ಮಾಡ್ಕೊಂಡಿರೋದು ಟೊಮೆಟೊ. ಅದೇ ಅನ್ಕೋತಾ ಇದ್ದೆ ಮೇಡಮ್, ಉರಿ ಜಾಸ್ತಿ ಆದ್ರೂ ಹೊತ್ಕೊಂಡು ಬಂದಿಲ್ಲ, ಇದು ಯಾಕೆ ಅಂತ ಅನ್ಕೊಂತಾ ಇದೆ. ಇದು ಗೊತ್ತಾಯ್ತು. ಲೈವ್ ಎಕ್ಸಾಂಪಲ್. ಸಾಕಷ್ಟು ಗೆಸ್ಟ್ ಬಂದು ಇದನ್ನ ಇಷ್ಟಪಟ್ಟು ಮನ್ಸಾರೆ ಖುಷಿ ಪಟ್ಟಿದ್ದಾರೆ. ಹೌದೌದು. ಇದಕ್ಕೆ ಉಪ್ಪು ಸ್ವಲ್ಪ. ಅಡಿಗೆ ಮಾಡ್ಬೇಕಾದ್ರೆ ಯಾವಾಗ್ಲೂ ನಮ್ಗೊಂದು ಗಾಬರಿ ಅಲ್ವಾ ಮ್ಯಾಮ್, ಹೋಗ್ಬಿಡುತ್ತೆ ಅಂತ. ಈ ತರ ಟೆಕ್ನಾಲಜಿ ಯೂಸ್ ಮಾಡಿರೋಂತ ಬಾಣ್ಲಿನ ಯೂಸ್ ಅದು ಬಾಟ್ಲಿ ಎತ್ತಬೇಕಾದ್ರೆ ಫೀಲ್ ಮಾಡ್ಕೊಂಡೆ ಏನೋ ಸಮಥಿಂಗ್ ಸ್ಪೆಷಲ್ ಇದೆ ಇದರಲ್ಲಿ ಅಂತ. ಸ್ವಲ್ಪ ಬೇಯಬೇಕಿದು. ಅಷ್ಟರಲ್ಲಿ ಮಿಕ್ಸಿ ಜಾರ್ ಕೊಡ್ತೀರಾ? ಇದು ಗೋಡಂಬಿನು ಮತ್ತೆ ಗಸಗಸೆ ನೆನೆ ಇಟ್ಕೊಂಡಿದ್ದು, ಇದು ರುಬ್ಬಬೇಕು. ಹಾಕ್ಲಾ ಅದಕ್ಕೆ? ಗಸಗಸೆ ಹುರಿದು ನೆನೆಸಿರೋದು. ಅರ್ಧ ಗಂಟೆ ನೆನೆದ್ರೆ ಸಾಕು, ಜಾಸ್ತಿ ಬೇಡ. ಇದು ಟೊಮೆಟೊ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇವಾಗ ರುಬ್ಕೊಂಡ್ವಲ್ಲ ಗಸಗಸೆ ಗೋಡಂಬಿ, ಅದು ಪೇಸ್ಟ್ ಹಾಕೋಣ. ಪೀಸ್ ಮಸಾಲ ಅಂತ ಹೇಳಿದ್ರೆ ಸ್ವಲ್ಪ ಗೋಡಂಬಿ ಚೆನ್ನಾಗಿ, ಸ್ವಲ್ಪ ಗೋಡಂಬಿ ಎಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಬೀಳಬೇಕು. ಹಾಕಲಿಕ್ಕೆ ಕಲರ್ ಚೇಂಜ್ ಆಗೋಯ್ತು. ಗೋಡಂಬಿ ಹುರಿದಿರೋದ್ರಿಂದ ಏನು ಜಾಸ್ತಿ ಇದು ಮಾಡೋದು ಬೇಡ. ಅದಕ್ಕೆ ಬೆಂದಿರೋ ಬಟಾಣಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೋಣ. ಬಟಾಣಿನೇ ಬೆಂದಿರೋದ್ರಿಂದ ಜಾಸ್ತಿ ಒಂದು ಕುದಿ ಬಂದರೆ ಸಾಕು. ಓಕೆ, ಈಗ ಇದಕ್ಕೆ ಒಗ್ಗರಣೆಗೆ ಹಾಕೋ ಪ್ರೊಸೀಜರ್ ಎಲ್ಲ ಮುಗ್ದೋಯ್ತಲ್ಲ? ಎಲ್ಲ ಆಯ್ತು. ಓಕೆ, ಈಗ ಒಂದು ನಿಮಿಷ ಕುದಿ ಬರಬೇಕು. ಒಂದು ನಿಮಿಷ, ಒಂದು ಸ್ವಲ್ಪ ಕುದಿ ಬಂದರೆ ಸಾಕು. ಓಕೆ, ಆಮೇಲೆ ಮಸಾಲ ಎಲ್ಲ ಹಾಕಿದ್ರೆ. ಓಕೆ ವೀಕ್ಷಕರೇ, ಈಗ ಪೀಸ್ ಮಸಾಲ ರೆಡಿ ಆಗ್ತಾ ಇದೆ. ಸೊ 1 ನಿಮಿಷದ ಕಾಲ ಒಂದು ಕುದಿ ಬರಬೇಕಾಗಿದೆ. ಈಗ ಪೀಸ್ ಮಸಾಲ ರೆಡಿ ಆಗ್ತಾ ಇತ್ತು. ಓಕೆ, ಫೈನಲ್ ಹಂತಕ್ಕೆ ಬಂದಿದೆಯಾ ಮ್ಯಾಮ್? ಹೌದು ಮೇಡಮ್, ಬಂದಿದೆ. ಓಕೆ, ಇವಾಗ ಇದಕ್ಕೆ ಇದು ಚಿಲ್ಲಿ ಪೌಡರ್ ಹಾಕೋಣ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಸಾಕು. ಓಕೆ, ಆಮೇಲೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ಫ್ರೆಶ್ ಕ್ರೀಮ್. ಚೆನ್ನಾಗಿ ಒಂದ್ಸತಿ ಬಾಡಿಸ್ಬಿಟ್ಟು ಅದನ್ನು ನೀವು ಮನೆಯಲ್ಲಿ ಏನೇನೆಲ್ಲ ಸ್ಪೆಷಲ್ ಡಿಶಸ್ಸನ್ನು ಮಾಡ್ತೀರಾ ಮ್ಯಾಮ್? ಎಲ್ಲ ಟ್ರೈ ಮಾಡ್ತೀನಿ ಮೇಡಮ್. ಯಾರ್ಯಾರೆಲ್ಲ ಇದ್ದೀರಾ ಮನೇಲಿ? ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಇರೋದು. ಓಕೆ,
ಒಬ್ಳು ಮಗಳಿದ್ದಾಳೆ, ಮದುವೆ ಆಗಿದೆ, US ಅಲ್ಲಿದ್ದಾಳೆ, ಇಬ್ಬರೇ ಇರೋದು. ಹಸ್ಬೆಂಡ್ ಇಷ್ಟಪಟ್ಟೆ ತಿಂತಾರಾ? ಓ ಮೇಡಮ್, ಎಲ್ಲ ಚೆನ್ನಾಗೇ ಮಾಡ್ತೀನಿ ಮೇಡಮ್. ಎಲ್ಲ ಚೆನ್ನಾಗೇ ಮಾಡ್ತೀನಿ. ಒಂದು 2 years ಬ್ಯಾಕಲ್ಲಿ ನಮ್ಮದು ಶಂಕರ್ನಾಥ್ ಫೀಲ್ಡಲ್ಲಿ ಕುಕಿಂಗ್ ಕಾಂಪಿಟೇಷನ್ ಆಗಿತ್ತು. ಅಲ್ಲಿ 45 ಜನ ಪಾರ್ಟಿಸಿಪೇಟ್ ಮಾಡಿದ್ವಿ. 5 ಜನ ಫೈನಲ್ಗೆ ಹೋದ್ವಿ. 5 ಜನದಲ್ಲಿ ಫಸ್ಟ್ ಪ್ಲೇಸ್ ಬಂತು ನನಗೆ. ನಮ್ಮ ಮಾನ್ಯ ಇವರು MP ಅವರು ಚೇದೇತಿ ಸೂರ್ಯ ಬಂದು ಸನ್ಮಾನ ಮಾಡಿದ್ರು. ಬಸವನಗುಡಿ ಅಡುಗೆ ಮಹಾರಾಣಿ ಅಂದ್ಬಿಟ್ಟು ಅವಾರ್ಡ್ ಕೊಟ್ಟರು. ಬಸವನಗುಡಿಯ ಅಡುಗೆ ಮಹಾರಾಣಿ ಅಡುಗೆ ಸಂಭ್ರಮ ಕಾರ್ಯಕ್ರಮದ ಕಿಚನ್ನಲ್ಲಿದ್ದಾರೆ. ನಿಜವಾಗ್ಲೂ ಖುಷಿ ಆಯ್ತು ಮ್ಯಾಮ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಥ್ಯಾಂಕ್ ಯು. ಹೆಮ್ಮೆಯ ವಿಷಯ. ಆಮೇಲೆ ಇದು ಪನ್ನೀರು. ಓಕೆ, ಅದು ಡೈರೆಕ್ಟ್ ಆಗಿ ಅದು ಹಾಗೆ ಹಾಕ್ಬೇಕು, ಯಾಕೆ ಕರೆದ್ರೆ ಗಟ್ಟಿ ಬಂದ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಇದಂದ್ರೆ ಸ್ವಲ್ಪ ಇದಾವೆ. ಸ್ವಲ್ಪ ನೀರು ಕೊಡಿ, ಸ್ವಲ್ಪ ಹಾಕಿ, ಸ್ವಲ್ಪ ಸಾಕು. ಎಲ್ಲ ಬ್ಲೆಂಡ್ ಆಗುತ್ತೆ ನೀಟಾಗಿ ಅಂತ. ಆಮೇಲೆ ಈ ಟೈಮಲ್ಲಿ ಬಂದು ಕಸೂರಿ ಮೇಥಿ ಇದೆಲ್ಲ ಸ್ವಲ್ಪ ಕೈಯಲ್ಲಿ ತಗೊಂಡು ಆ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಉದಿಸ್ಬಿಟ್ಟು ಪಕ್ಕದಲ್ಲಿ ಕುದಿಲಿಕ್ಕಿಡೋಣ. ಈ ಕಡೆ ಲಚ್ಚ ಪರಾಟ ಮಾಡ್ಕೊಳ್ಳೋಣ. ಕುದಿಲಿಕ್ಕಿಡೋಣ ಆ ಕಡೆ. ಸಿಮ್ಮಲ್ಲಿ ಇಡಬೇಕಾ? ಹಾಂ, ಸಿಮ್ಮಲ್ಲಿ ಇರಲಿ. ಓಕೆ, ಅಷ್ಟಲ್ಲಿ ಪರಾಟ ಮಾಡ್ಕೊಳ್ಳೋಣ ಮೇಡಮ್. ಓಕೆ, ಈಗ ಪೀಸ್ ಮಸಾಲ ಒಂದು ಕಡೆ ಬೇಯ್ತಾ ಇರಲಿ. ಓಕೆನಾ? ಒಂದು ತವ ಇತ್ತು, ಇದ್ರ ಮೇಲೆ ಇಡಿ. ಹಾಂ, ಓಕೆನಾ? ಹಾಂ, ನಿಮಗೆ ಮತ್ತೆ ಇದು ಕೊಡಿ ಲಟ್ಟಿಸ್ಲಿಕ್ಕೆ. ಇದು ಪರಾಟ ಮಾಡೋದು ನೋಡಿ ಮೇಡಮ್, ಸ್ವಲ್ಪ ಹಿಟ್ಟು ತೊಗೋಬೇಕು. ಓಕೆ, ಯಾವಾಗಲೂ ಮೇಡಮ್ 2-3 ಥರದ್ದು ನಾವು ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ಒಂದೆರಡು ಎಕ್ಸ್ಟ್ರಾ ಒಲೆ ಇರಬಾರ್ದಿತ್ತ ಅಂತ ಹಳೆ ಕಾಲದಲ್ಲಿ ಅಜ್ಜಿ ತಾತ ಎಲ್ಲ ಯೋಚನೆ ಮಾಡ್ತಾ ಇದ್ರು. ಬರೀ 2 ಒಲೆನಲ್ಲಿ ಅರ್ಧ ದಿನಗಟ್ಟಲೆ ಅಡುಗೆ ಮಾಡ್ತಾ ಇದ್ರು. ಸೊ ಇವಾಗ ಅದನ್ನು ತುಂಬ ಸಿಂಪಲ್ ಮಾಡೋದಕ್ಕೋಸ್ಕರ ನಮ್ಮ ಶ್ರೀಲಕ್ಷ್ಮಿ ಟ್ರೇಡರ್ಸ್ ಅವರ ಕ್ರಾಂಪ್ಟೌನ್ ಎಕ್ಸ್ಕ್ಲೂಸಿವ್ ಸ್ಟೋರ್ಗಳು ಜಯನಗರ 4th ಬ್ಲಾಕ್ ಹಾಗೆ HBR ಲೇಔಟಲ್ಲಿ ಅವೈಲಬಲ್ ಇದೆ. ಸೊ ಅಡುಗೆ ಮನೆಗೆ ನೀಟಾಗಿ ಫಿಟ್ ಆಗುತ್ತೆ ಮ್ಯಾಮ್. ನೋಡಿ, ಇಲ್ಲಿ ನೋಡ್ತಿರ್ಬೋದು, ಸ್ಲಿಮ್ ಆಗಿದೆ ಗ್ಯಾಸ್ ಸ್ಟವ್, ಮತ್ತು ಈಸಿ ಟು ಕ್ಲೀನ್ ಅಂತಲೇ ಹೇಳ್ಬೋದು. ಇದನ್ನು ಜಸ್ಟ್ ಹಿಂಗೆ ಎತ್ತಿ ಕ್ಲೀನ್ ಮಾಡಿಕೊಂಡ್ರೆ ಮುಗಿದೋಯ್ತು. ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ, 4-5 ಕೈಗಳ ಬಲ ಬಂದಂಗೆ ಅನಿಸುತ್ತೆ. ನೀವು ಕೂಡ ಶ್ರೀಲಕ್ಷ್ಮಿ ಟ್ರೇಡರ್ಸ್ಗೆ ವಿಸಿಟ್ ಮಾಡಿ. ಡೆಫಿನೆಟ್ಲಿ ಇದೇ ರೀತಿಯಾದಂಥ ಅನೇಕ ಕಿಚನ್ ವೇಸ್ಗಳಿದೆ. ನಿಮಗೆ ಹೆಲ್ಪು ಕೂಡ ಆಗುತ್ತೆ. ನಿಮ್ಮ ಅಡುಗೆ ಮನೆ ತುಂಬ ಕಡಿಮೆ ಸ್ಪೇಸ್ ಕೂಡ ಅಕ್ವೈರ್ ಮಾಡುತ್ತೆ. ನೋಡಿ ಮೇಡಮ್, ಇವಾಗ ಒಂದು ಸ್ಪೂನ್ ಕೊಡಿ. ಇದಕ್ಕೆ ತುಪ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಚಾಕು ಕೊಡಿ. ಸಾಕಾಗುತ್ತಾ? ಹಾಂ, ಸಾಕು. ಇನ್ನು ಕಟ್ ಮಾಡಬೇಕು ಮಧ್ಯ. ಇನ್ನು ಹೀಗೆ ರೋಲ್ ಮಾಡ್ಕೊಂಡು ಬರಬೇಕು. ಹಿಂಗೆ ತೊಗೊಂಡು ಹಿಂಗೆ ನೀಟಾಗಿ ಮಾಡಿದೆ. ಲೇಯರ್ಸ್ ಕಾಣಿಸ್ತಾ ಇದೆ ನೋಡಿ. ಪೀಸ್ ಮಸಾಲ ಘಮ ಘಮ ಅಂತ ಇದೆ ಮ್ಯಾಮ್. ಈಗ ಇದನ್ನ ಆಫ್ ಮಾಡೋಣ. ಗೋಡಂಬಿ ಹಾಕ್ಬಿಡಿ ಅದಕ್ಕೆ. ಓಕೆ, ಗೋಡಂಬಿ ಹಾಕದಾ? ಹಾಂ, ಹಾಕ್ಬಿಟ್ಟು ಆಫ್ ಮಾಡಿಬಿಡಿ ಅಷ್ಟೇ. ಮೊದಲೇ ನಾವು ತುಪ್ಪ ಮತ್ತು ಎಣ್ಣೆನಲ್ಲಿ ಬೆಣ್ಣೆ ಹಾಕಿ ಉಟ್ಕೊಂಡಿರ್ತೀವಲ್ಲ, ಅದನ್ನು ಗೋಡಂಬಿನ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಓಕೆ, ಆಫ್ ಮಾಡೋದಾ? ಆಫ್ ಮಾಡಿ ಮೇಡಮ್, ಆಗಿದೆ. ಓಕೆ, ಈಗ ಪರಾಟ ಕೂಡ ರೆಡಿ ಆಗ್ತಾ ಇದೆ. ಈ ಕಡೆ ಪೀಸ್ ಮಸಾಲ ರೆಡಿ ಆಗಿದೆ, ಈ ಕಡೆ ಪರೋಟ ಮಾಡ್ತಾ ಇದ್ರು ಮೇಡಮ್. ಈಗ ಆಗಿದೆ ಅಲ್ಲ, ಬೇಯಿಸ್ಕೊಳ್ಳೋಣ. ಗೋಧಿ ಹಿಟ್ಟು, ಮೈದಾ ಹಿಟ್ಟು, ತುಪ್ಪ ಮತ್ತು ಉಪ್ಪು ಹಾಕೊಂಡು ಮಾಡಿದ್ದಾರೆ. ಪರೋಟ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ. ನಮಗೆಲ್ಲ ಪರೋಟ ಅಂತ ಹೇಳಿದ್ರೆ ದೊಡ್ಡ ತಲೆನೋವಾಗ್ಬಿಡುತ್ತೆ. ಅದು ಹೋಟೆಲಲ್ಲಿ ಮಾತ್ರ ತಿನ್ನೋದು, ಮನೇಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಬಟ್ ಆ್ಯಕ್ಚುಲಿ ಮೈದಾ ಹಾಕಬಾರ್ದು ಅಂತಾರೆ. ಬಟ್ ಯಾವಾಗಾದರೂ ಒಂದ್ಸತಿ ತಿನ್ನೋದಕ್ಕೆ ಓಕೆ. ಡೈಲಿ ಅಂದರೆ ಬರೀ ಗೋಧಿ ಹಿಟ್ಟಲ್ಲಿ ಮಾಡ್ಕೋಬೋದು. ಓಕೆ, ಮೈದಾ ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಚೆನ್ನಾಗಿರುತ್ತೆ ಅಂತ ಒಂದೊಂದ್ಸತಿ ಯೂಸ್ ಮಾಡ್ಬೋದು. ಓಕೆ,
ಎಷ್ಟು ಹಾಕಬೇಕು ನಾವು ಒಂದು ಅಳತೆ ಅಂತ ಹೇಳೋದು? ಅರ್ಧ kg ಗೋಧಿ ಹಿಟ್ಟಿದ್ರೆ ಒಂದು 100 ಗ್ರಾಮ್ ಮೈದಾ ಹಾಕಿದ್ರೆ ಸಾಕು. ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅಂತ. ಅಂದರೆ ಇದು ಬಿಸಿಯಾಗಿ ತಿನ್ನಬೇಕು. ಹಿಟ್ಟಿಗೆ ತಿಂದರೆ ನಾರು ಬಂದ್ಬಿಡುತ್ತೆ, ಮೈದಾ ಹಾಕಿರ್ತೀವಲ್ಲ. ಬಿಸಿ ಬಿಸಿ ಪರೋಟ ರೆಡಿ ಆಗ್ತಾ ಇದೆ. ಕಟ್ ಮಾಡಿ. ಯಾವಾಗಲಿಂದ ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ರಿ? ಮುಂಚೆ ಅಡುಗೆ ಮೇಲೆ ಇಂಟ್ರೆಸ್ಟ್ ಇತ್ತಾ? ಅಡುಗೆ ಮುಂಚೆ ಅಂದರೆ ಅಷ್ಟೊಂದು ಇದಿಲ್ಲ. ಆಮೇಲೆ ಒಂದು ಏಜ್ ಬಂದಮೇಲೆ ಎಲ್ಲರನ್ನ ನೋಡಿ ನೋಡಿ ನಾವು ಮಾಡಬೇಕು ಅಡುಗೆ. ಸುಮಾರೆಲ್ಲ ಟ್ರೈ ಮಾಡ್ತಾ ಇರ್ತೀವಿ ಮೇಡಮ್. ನೀವೇನೇ ವಸ್ತು ಕೊಟ್ಟರೆ ಅದರೊಂದು ಡಿಶ್ ಅಂತೂ ಗ್ಯಾರಂಟಿ ಮಾಡಿಕೊಡ್ತೀನಿ. ಏನಾದರೂ ಕೊಡಿ ನೀವು. ಸೂಪರ್. ಏನು ಇಲ್ದಿದ್ರು ಮನೆಯಲ್ಲಿ ಏನಿರುತ್ತೆ ಅದರಲ್ಲೇ ಬೆಸ್ಟ್ ಮಾಡ್ಕೊಂಡು ತಿನ್ನಬೇಕು. ಆರಾಮಸೆ. ಸೂಪರ್. ಬೇಸಿಕಲಿ ಎಲ್ಲಿಯವ್ರು ಮೇಡಮ್ ನೀವು? ನಾವು ಬೆಂಗಳೂರಿನವರೇ, ಬಟ್ ಮುಂಬೈಯಲ್ಲಿ 35 ಇಯರ್ಸ್ ಇದ್ವಿ. ಸೊ ಇಲ್ಲಿ ಬಂದು ಒಂದು 7 ಇಯರ್ಸ್ ಆಯಿತು. ಓಕೆ. ಮುಂಬೈನಲ್ಲಿ ಏನು ತುಂಬ ಇಷ್ಟ ಆಗ್ತಿತ್ತು ನಿಮಗೆ? ಪಾವ್ ಭಾಜಿ, ವಡಾಪಾವ್. ಹಾಂ, ಅಲ್ಲಿ ಹೋದ್ರೂ ಕೂಡ ನೀವು ಇಲ್ಲಿಂದೇ ಅಡುಗೆ ಮಾಡ್ತಾ ಇದ್ರೆ ಅಥವಾ ಅಲ್ಲಿ? ಮನೆಯಲ್ಲೆಲ್ಲ ಸೌತ್ ಇಂಡಿಯಾನೇ ಮಾಡೋದು. ಬಟ್ ಯಾವಾಗಾರು ಗೆಸ್ಟು ಯಾರು ಬಂದಾಗ ಫ್ರೆಂಡ್ಸು ಗೆಟ್ ಟುಗೆದರ್ ಆದಾಗೆಲ್ಲ ಅವಾಗ ನಾರ್ತ್ ಇಂಡಿಯನ್ ಡಿಶಸ್ ಮಾಡ್ತಾಯಿದ್ವಿ. ಓ ಸೂಪರ್. ಪರೋಟ ನಿಮಗೂ ಇಷ್ಟ ಆಗುತ್ತೆ? ಹಾಂ, ಪರೋಟ ಇಷ್ಟ. ಓಕೆ. ಈಗ ಕಂಪ್ಲೀಟಾಗಿ ಬಂದಿದೆಯಾ? ಆಯ್ತು, ಇನ್ನು ಸ್ವಲ್ಪ. ತುಪ್ಪ ಒಳ್ಳೆ ಕಾಂಬಿನೇಷನ್ ಅಮ್ಮ ಪರೋಟಾಗೆ. ಹೌದು ಮೇಡಮ್, ತುಪ್ಪದಲ್ಲಿ ಮಾಡಿದ್ರೆ ಟೇಸ್ಟ್ ಜಾಸ್ತಿ. ನೀವು 10 ಪರೋಟ ತಿಂದರೂ ಎಣ್ಣೆಲಿ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ಒಂದು ತುಪ್ಪ ತಿಂದರೂ ಸಮಾಧಾನ. ನೋಡೋಣ, ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಆಯಿತು ಮೇಡಮ್, ಇದಕ್ಕೆ ಇದೊಂದು ಟ್ರಿಕ್ ಇದೆ. ಇವಾಗ ಹಿಂಗೆ ಹಾಕ್ತೀವಲ್ಲ, ಹಾಕೋತ್ಲು ಇದು ಕೊತ್ತಂಬರಿನೂ ಮತ್ತು ಬೆಣ್ಣೆ ಹಿಂಗೆ ಹಾಕಿದ್ರೆ ಪರೋಟ ಲುಕ್ ಬರುತ್ತೆ. ಓಕೆ. ವಾವ್. ಅಷ್ಟಲ್ಲಿ ಇನ್ನೊಂದು ಹಾಕೊಂಡ್ವಾ? ಬಿಸಿ ಬಿಸಿಯಾಗಿರುವಂಥ ಪರೋಟ ಜೊತೆಗೆ ಪೀಸ್ ಮಸಾಲ. ಬೇರೆ ಏನೆಲ್ಲ ಕಾಂಬಿನೇಷನ್ ಮಾಡ್ಕೊಳ್ಬೋದು ಮ್ಯಾಮ್ ಪರೋಟ ಒಟ್ಟಿಗೆ? ಪರೋಟ ಒಟ್ಟಿಗೆ ಗ್ರೀನ್ ಚಟ್ನಿ ಮಾಡ್ತೀವಿ, ಇಲ್ಲ ಅಂದರೆ ಆಲೂ ಪಾಲಕ್ಕು, ಓಕೆ, ಪನ್ನೀರ್ ಮಸಾಲ, ಮತ್ತು ಪನ್ನೀರ್ ಬಟರ್ ಮಸಾಲ, ಮತ್ತು ವೆಜ್ ಕೊಲ್ಹಾಪುರಿ, ನವರತ್ನ ಕೂರ್ಮಾ. ವಾವ್, ಎಷ್ಟೊಂದು ವೆರೈಟೀಸ್ ಇದೆ. ಸೊ ನಿಮ್ಗೆ ಯಾವ್ದು ಬರುತ್ತೆ, ಯಾವ್ದು ಅನುಕೂಲ ಆಗುತ್ತೆ ಅದನ್ನು ನೀವು ಮಾಡ್ಕೊಳ್ಬಹುದು. ಈಗ ಕೊಡಿ. ಸೊ ಈಗ ಪರೋಟ ರೆಡಿ ಆಯಿತು, ಜೊತೆಗೆ ಪೀಸ್ ಮಸಾಲ ಕೂಡ ಒಳ್ಳೆ ಘಮದೊಂದಿಗೆ ಸಿದ್ಧವಾಗಿದೆ. ಸರ್ವ್ ಮಾಡ್ಕೊಳ್ಳೋಣ ಮ್ಯಾಮ್? ಸರ್ವ್ ಮಾಡೋಣ. ಓಕೆ. ನಮ್ಮ ಲಚ್ಚಾ ಪರೋಟ ಪೀಸ್ ಮಸಾಲ ರೆಡಿ ಇದೆ. ಫುಲ್ ಹೆಲ್ತಿ, ಹೈಜೆನಿಕ್ ಆಗಿದೆ, ಫುಲ್ ರಿಚ್ ಫುಡ್ಡು. ಆ್ಯಕ್ಚುಲಿ ನಮ್ಮ ಶರೀರಕ್ಕೆ ಇಷ್ಟು ಬೇಕೇ ಬೇಕು ಮೇಡಮ್. ಇದು ನೀವು ಹಿರಿಯರು ಹೇಳಿದ್ದೀರಾ ಅಂತ ಹೇಳಿದ್ರೆ ಇದಕ್ಕಿಂತ ಭಾಗ್ಯ ಇನ್ನೇನು ಹೇಳಿ. ಟೇಸ್ಟ್ ಮಾಡಿ ನೋಡಿ, ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ ಡೆಕೋರೇಷನ್ ಇರ್ಬೋದು, ಆ ತುಪ್ಪದ ಜೊತೆ ಮಾಡಿರುವಂಥ ಪರೋಟ ಇರ್ಬೋದು, ನನಗಂತೂ ನಿಜವಾಗ್ಲೂ ವೆಯ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಫಸ್ಟ್ ಟೇಸ್ಟ್ ಮಾಡ್ತೀನಿ ಹೇಗಿದೆ ಟೇಸ್ಟ್ ಅಂತ ಹೇಳಿಬಿಟ್ಟು. ಪೀಸ್ ಮಸಾಲ ಮಾತ್ರ ಮಾಡ್ತಿರುವಾಗಲೇ ಅಂದ್ಕೊಳ್ತಾ ಇದ್ದೆ ಹೇಗಿರ್ಬೋದು ಇದು ಅಂತ ಹೇಳಿ. ಎಮ್ಮಿ ಫುಲ್ ಕಳೆದೋಗ್ಬಿಟ್ರಾ? ಸಕ್ಕದಾಗಿದೆ. ಪರೋಟ ಅಂದರೆ ನಮ್ಮ ಕಾನ್ಸೆಪ್ಟ್ ಬೇರೆನೇ ಆಗ್ಬಿಟ್ಟಿತ್ತು. ಹೌದು, ತುಂಬ ದಪ್ಪ ಇರುತ್ತೆ, ಅಗ್ದು ತಿನ್ನಬೇಕು, ಟೇಸ್ಟಿ ಆಗಿರೋದಿಲ್ಲ, ಏನೋ ತಿನ್ನಬೇಕಲ್ಲ ಅಂತ ತಿನ್ನಬೇಕು, ಈ ಥರದ್ದೆಲ್ಲ ಕಾನ್ಸೆಪ್ಟ್ ಇದೆ. ಬಟ್ ಇದು ನಿಜವಾಗ್ಲೂ ಸಕ್ಕತ್ತಾಗಿದೆ. ಡಿಫ್ರೆಂಟ್ ಟೇಸ್ಟ್ ಪರೋಟ, ಡಿಫ್ರೆಂಟ್ ಆಗಿರೋಂಥ ಪೀಸ್ ಮಸಾಲ. ಓಕೆ, ಸಕ್ಕತ್ತಾಗಿದೆ ಮ್ಯಾಮ್. ಥ್ಯಾಂಕ್ ಯು, ವೆರಿ ನೈಸ್. ಇನ್ನೊಂದು ಬೈಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಟ್ರೈ ಮಾಡಿ ನೀವು ಮನೇಲಿ. ಲಚ್ಚಾ ಪರೋಟ ಬಂದು ಕೇರಳದಲ್ಲಿ ತುಂಬ ಮಾಡ್ತಾರೆ. ಬಟ್ ಅವರು ಬರೀ ಮೈದಾ ಹಾಕಿ ಮಾಡ್ತಾರೆ. ನಾನು ಗೋಧಿ ಹಿಟ್ಟು ಮಿಕ್ಸ್ ಮಾಡಿದ್ದೀನಿ. ಅದು ಕೇರಳ ಫೇಮಸ್ಸು. ಇದು ಬಂದು ನಾರ್ತ್ ಇಂಡಿಯನ್ ಸ್ಟೈಲು. ಅದು ಎನಿ ಟೈಮ್ ಮನೇಲಿ ಮಾಡ್ಕೋಬೋದು. ಮಕ್ಳಿಗೂ ಇಷ್ಟ ಆಗುತ್ತೆ. ಕ್ರೀಮ್ ಇರುತ್ತೆ, ಪನ್ನೀರ್ ಇರುತ್ತೆ, ಗೋಡಂಬಿ ಇರುತ್ತೆ.
ಮಕ್ಳು ಕೊಟ್ಟರೆ ಇನ್ನೂ ಜಾಸ್ತಿ ಅವ್ರಿಗೆ ಇಷ್ಟಪಟ್ಟು ತಿಂತಾರೆ ಅದನ್ನು. ತಿಂತ Proteins ಇನ್ನಷ್ಟು ಎಲ್ಲ ರುಚಿ ಬರ್ತಾ ಇದೆ ನಿಮ್ಮ ಖಂಡಿತವಾಗ್ಲೂ. ಪೀಸ್ ಮಸಾಲ ಮ್ಯಾಮ್. ಸಕ್ಕತ್ತಾಗಿತ್ತು, ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಲಚ್ಚಾ ಪರಾಠ ಮತ್ತು ಪೀಸ್ ಮಸಾಲ. ಪೀಸ್ ಮಸಾಲಾಗೆ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಬಟಾಣಿ, ಟೊಮ್ಯಾಟೊ, ಗರಂ ಮಸಾಲ, ಬಟರ್, ಗಸಗಸೆ, ಗೋಡಂಬಿ, ಕಸೂರಿ ಮೇಥಿ, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟ್, ಕೊತ್ತಂಬರಿ, ಫ್ರೆಶ್ ಕ್ರೀಮ್, ಅಚ್ಚ ಖಾರದ ಪುಡಿ, ಉಪ್ಪು, ಸೋಂಪು, ಲವಂಗ ಮತ್ತು ಏಲಕ್ಕಿ, ಜೀರಿಗೆ, ಅರಿಶಿಣ, ಪನ್ನೀರ್. ಲಚ್ಚಾ ಪರಾಠಾಗೆ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಉಪ್ಪು, ತುಪ್ಪ. ಮಾಡುವ ವಿಧಾನ: ಮೊದಲು ಒಂದು ಬಾಣಲೆಗೆ ಎಣ್ಣೆ ಮತ್ತು ಸ್ವಲ್ಪ ಬೆಣ್ಣೆ ಹಾಕಿ ಗೋಡಂಬಿ ಹಾಕಿ ರೋಸ್ಟ್ ಮಾಡಿಕೊಳ್ಳಬೇಕು. ನಂತರ ಗೋಡಂಬಿಯನ್ನು ತೆಗೆದು ಮಸಾಲಾ ಪದಾರ್ಥಗಳನ್ನು ಹಾಕಿಕೊಂಡು ರುಬ್ಬಿಟ್ಟುಕೊಂಡಂತಹ ಶುಂಠಿ, ಹಸಿಮೆಣಸಿನಕಾಯಿ ಪೇಸ್ಟ್, ಅರಿಶಿಣ, ಟೊಮ್ಯಾಟೊ, ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು. ರುಬ್ಬಿದ ಗಸಗಸೆಯ ಹಾಲನ್ನು ಹಾಕಿಕೊಂಡು ಬೇಯಿಸಿದ ಬಟಾಣಿ, ಖಾರದ ಪುಡಿ, ಧನಿಯಾ ಪುಡಿ, ಫ್ರೆಶ್ ಕ್ರೀಮ್, ಪನ್ನೀರ್ ಹಾಕಿಕೊಂಡು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ನಂತರ ಲಚ್ಚಾ ಪರಾಠ ಮಾಡಲು ನೆನೆಸಿಟ್ಟಂತಹ ಹಿಟ್ಟನ್ನು ಉಂಡೆ ಮಾಡಿಕೊಂಡು ತುಪ್ಪವನ್ನು ಹಾಕಿಕೊಂಡು ಲಟ್ಟಿಸಿಕೊಳ್ಳಬೇಕು. ತವಾದಲ್ಲಿ ಬೇಯಿಸಿಕೊಂಡರೆ ಪೀಸ್ ಮಸಾಲ ಜೊತೆ ಲಚ್ಚಾ ಪರಾಠ ತಿನ್ನಲು ಸಿದ್ಧವಾಗಿರುತ್ತದೆ. ಪ್ರತಿ ದಿನದ ಸ್ವಾದ ಸಂಭ್ರಮ ಕಾರ್ಯಕ್ರಮದಲ್ಲಿ ಹೊಸ ಹೊಸ ರುಚಿಯನ್ನು ನಮಗಾಗಿ ಹೊತ್ತು ತರುವಂಥ ಎಲ್ಲ ಅತಿಥಿಗಳೊಟ್ಟಿಗೆ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. NKR ವಾಹಿನಿಯವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತೀನಿ. ಇಲ್ಲಿ ತನಕ ಬಂದು ನಾನು ಅಡುಗೆ ಮಾಡಿ ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ದಕ್ಕೆ, ನೀವು ತಿಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ತಂಡದವ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಸೋ ನೈಸ್ ಆಫ್ ಯು ಮ್ಯಾಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸ್ವಾದ ಸಂಭ್ರಮ ಕಾರ್ಯಕ್ರಮದ ಎಪಿಸೋಡ್ನಲ್ಲಿ ಲಚ್ಚಾ ಪರೋಟ ಹಾಗೆ ಪೀಸ್ ಮಸಾಲ ಎಷ್ಟು ಒಳ್ಳೆಯ ಕಾಂಬಿನೇಷನ್ ಆಗಿತ್ತು ಅಂತ ಹೇಳಿ ನಿಜವಾಗ್ಲೂ ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಸ್ಪೆಷಲ್ ಆಗಿರ್ತಕ್ಕಂಥ ರೆಸಿಪೀಸ್ನ ಮನೆಯಲ್ಲೇ ಟ್ರೈ ಮಾಡೋರಿಗೆ ನಿಜವಾಗ್ಲೂ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದಿನ ಸ್ವಾದ ಸಂಭ್ರಮ ಕಾರ್ಯಕ್ರಮದಲ್ಲಿ ಹೊಸ ಅತಿಥಿಯೊಂದಿಗೆ, ಹೊಸ ಅಡುಗೆಯೊಂದಿಗೆ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿ ತನಕ ತಪ್ಪದೇ ನೋಡ್ತಾ ಇರಿ NKR ಕನ್ನಡ ವಾಹಿನಿ, ಅಣುವಿನಲ್ಲೂ ಕನ್ನಡತನ. ನಮಸ್ಕಾರ. ಸಮಸ್ತ ಕನ್ನಡಿಗರಿಗೆ ಒಂದು ಸುವರ್ಣ ಅವಕಾಶ. ನೀವು ಕೂಡ ಸ್ವಾದ ಸಂಭ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆ? ನಿಮ್ಮ ಕೈರುಚಿಯನ್ನ ಕರುನಾಡಿನ ಜನತೆಗೆ ಉಣಬಡಿಸಬೇಕೆ? ಹಾಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರ್ಗೆ ಈಗಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಅಲ್ಲಿಯವರೆಗೂ ತಪ್ಪದೇ ನೋಡ್ತಾ ಇರಿ NKR ಕನ್ನಡ ವಾಹಿನಿ, ಅಣುವಿನಲ್ಲೂ ಕನ್ನಡತನ. ಇದು ಹೊಸ ಹಳೆ ರುಚಿಗಳ ಸಂಗಮ, ಇದುವೇ ಸ್ವಾದ ಸಂಭ್ರಮ. Powered by Srilakshmi Traders, Crompton Exclusive Store, Co-powered by Sri Vichaya Kitchen Waste, Banashankari, Bengaluru.